ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಕುರಿತಂತೆ ಭಾರತದ ಏರ್ ಫೋರ್ಸ್ ಚೀಫ್, ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಪಾಕ್ ಜೊತೆಗಿನ ಯುದ್ಧದಲ್ಲಿ ಅವರ ಅತ್ಯಾಧುನಿಕ 5 ಫೈಟರ್ ಜೆಟ್ಗಳನ್ನು ನಾವು ಉದುರಿಸಿದೀವಿ ಅಂತ. ಆಕಾಶದಲ್ಲಿ ಉದುರಿಸಿರೋದು ಬಿಟ್ಟು ಅದು ಲೆಕ್ಕ ಅಲ್ಲ, ಇದು ನಿಲ್ಸಿರೋದ್ರಲ್ಲೂ ಕೂಡ ರನ್ವೇಗಳನ್ನ ಹೊಡೆದ್ವಲ್ಲ ನಾವು, ಅವಾಗ್ಲೂ ಕೂಡ 4ರಿಂದ 5 ನಿಂತಿರೋವುಗಳನ್ನ ಕೂಡ ಹೊಡೆಯಲಾಗಿದೆ ಅಂತ ಹೇಳಿದ್ದಾರೆ. ಆಕಾಶದಲ್ಲಿ ಹೊಡೆದಿರೋದ್ರ ಬಗ್ಗೆ ಇನ್ನೂ ಕೂಡ ಟೆಕ್ನಿಕಲ್ ಅನಾಲಿಸಿಸ್ ನಡೀತಾ ಇದೆ, ಅದು ವಿಶ್ಲೇಷಣೆ ನಡೀತಾ ಇದೆ. ಅದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ನಾವು ಮಾಹಿತಿ ಕೊಡ್ತೀವಿ ಅಂತ ವಾಯುಪಡೆ ಹೇಳಿದೆ. ಯಾಕಂದ್ರೆ ಅವಶೇಷ ಅವ್ರ ಜಾಗದಲ್ಲಿ ಬಿದ್ದಿರುತ್ತಲ್ಲ, ರಾತ್ರಿ ವೇಳೆ ಬೇರೆ ಆಗಿರುತ್ತೆ, ಕೂಡಲೇ ಎತ್ಕೊಂಡು ಹೋಗೆಲ್ಲ ಮುಚ್ಚಾಕಿರ್ತಾರೆ. ಹಾಗಾಗಿ ಟೆಕ್ನಿಕಲ್ ಡೇಟಾವನ್ನ ರೆಡರ್ ಅಲ್ಲಿ ಕಂಡಿರೋದು, ಡಿಸಪಿಯರ್ ಆಗಿರೋದು, ಅದರ ಅನಾಲಿಸಿಸ್ ನಡೀತಿದೆ. ಅಲ್ಲೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಉದುರು ಹೋಗಿದಾವೆ. ಆದ್ರೆ ಕ್ಲಿಯರ್ ಆಗಿ ಗೊತ್ತಾಗಿರೋದು ಆಲ್ರೆಡಿ ಏನು ಅಂತ ಹೇಳಿದ್ರೆ, ಅವರ ಏರ್ ಬೇಸ್ ಗಳನ್ನ ನಾವು ಹೊಡೆದಾಗ ನಿಲ್ಸಿರೋದು ಕೂಡ 5 ಹೋಗಿದಾವೆ ಫೈಟರ್ ಜೆಟ್ ಅಂತ. ತುಂಬಾ ದೂರದ ಟಾರ್ಗೆಟ್ ಗಳನ್ನ ಅತ್ಯಂತ ನಿಖರವಾಗಿ ಹೊಡೆಯೋ ಸಾಮರ್ಥ್ಯ ನಮಗಿದೆ ಅಂತ ಆಪರೇಷನ್ ಸಿಂಧೂರ್ ವೇಳೆ ಭಾರತ ತೋರಿಸ್ಕೊಟ್ಟಿದೆ. ಶತ್ರು ಪ್ರದೇಶದ ಒಳಗೆ ನುಗ್ಗಿ ನಾವು ಸುಮಾರು 300 ಕಿಲೋಮೀಟರ್ ದೂರದ ಟಾರ್ಗೆಟ್ ಗಳನ್ನ ಹೊಡೆದು ಹಾಕಿದ್ದೇವೆ. 1971 ಬಳಿಕ ಇದೇ ಮೊದಲ ಬಾರಿಗೆ ಭಾರತದ ವಾಯುಪಡೆ ಎಷ್ಟು ದೊಡ್ಡ ಕಾರ್ಯಾಚರಣೆ ಮಾಡಿದೆ. ನಮ್ಮ ಆಪರೇಷನ್ ವೇಳೆ ಪಾಕಿಸ್ತಾನದ F-16 ಮತ್ತು JF-17 ಕ್ಲಾಸ್ ನ 5 ಫೈಟರ್ ಜೆಟ್ಗಳು ನಾಶವಾಗಿವೆ. ಆದರೆ ಪಾಕಿಸ್ತಾನ ಮಾತ್ರ ನಮ್ಮ ಫೈಟರ್ ಜೆಟ್ ಗಳನ್ನ ಹೊಡೆದು ಹಾಕಿದೆ ಅಂತ ಮನೋಹರವಾದ ಸ್ಟೋರೀಸ್ ಅನ್ನ ಕೊಟ್ಟಿದೆ. ಪಾಕಿಸ್ತಾನ ನಮ್ಮ 15 ಜೆಟ್ ಗಳನ್ನ ಹೊಡೆದು ಹಾಕ್ತು ಅಂತ ಹೇಳ್ಕೊಂಡು ತಿರುಗಾಡ್ತಿದೆ. ಇದು ನಿಜ ಅಂತ ಅವರು ಹೇಳೋದಾದ್ರೆ ಅನ್ಕೊಳ್ಳಿ, ಮುಂದೊಂದಿನ ನಮ್ಮೊಂದಿಗೆ ಯುದ್ಧಕ್ಕೆ ಬರುವಾಗ ಆ 15 ಜೆಟ್ಗಳು ನಮ್ಮ ಬಳಿ ಇಲ್ಲ ಅಂತ ಅನ್ಕೊಂಡೆ ಪ್ಲಾನ್ ಹಾಕೊಂಡು ಅವ್ರು ಬನ್ನಿ, ಓಕೆ ಇಷ್ಟು ಖಾಲಿ ಆಗಿದೆ ಅವ್ರ ಹತ್ರ, ಇಷ್ಟು ಮೈನಸ್ ಇದೆ ಅಂತ ಅನ್ಕೊಂಡೆ ನೀವು ಬನ್ನಿ ಪರವಾಗಿಲ್ಲ ಅಂಥೇಳಿ ತಿಳಿದಿದ್ದಾರೆ. ಏನು ಮಾಡ್ಬೇಕಂತ ಗೊತ್ತು ನಿಮಗೆ, ಆವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಯುದ್ಧದ ವೇಳೆ ನಾವು ತುಂಬಾ ಲಾಂಗ್ ರೇಂಜ್ ದಾಳಿಗೂ ರೆಡಿ ಆಗಿದ್ವಿ. ನಮಗಂತೂ ನಮ್ಮ ಸರ್ಕಾರದಿಂದ ಫ್ರೀ ಹ್ಯಾಂಡ್ ಕೊಡಲಾಗಿತ್ತು. ನಾವು 300 ಕಿಲೋಮೀಟರ್ ದೂರದಲ್ಲೂ ಶತ್ರುವನ್ನ ಕೆಡವಿದ್ದೇವೆ. ಸ್ಯಾಟಲೈಟ್ ಇಮೇಜಸ್ ಪಾಕಿಸ್ತಾನದಲ್ಲಿ ಆಗಿರೋ ಹಾನಿಯನ್ನ ಹೇಳ್ತಾ ಇದೆ. ಪಾಕಿಸ್ತಾನ ಸೇನೆಗೆ ಅವರ ಟೆರಿಟರಿಯಲ್ಲೂ ಆಪರೇಟ್ ಮಾಡೋಕೆ ಆಗಲಿಲ್ಲ, ತುಂಬಾ ಕಷ್ಟಪಡ್ತಾ ಇದ್ರು ಅಂತ ವಾಯುಪಡೆ ಮುಖ್ಯಸ್ಥರು ಹೇಳಿದ್ದಾರೆ. ಇದೇ ವೇಳೆ ಸುದರ್ಶನ ಚಕ್ರದ ಕೆಲಸ ಈಗ ಅಫಿಷಿಯಲ್ ಆಗಿ ಶುರುವಾಗಿದೆ. ಇದಕ್ಕೆ ಆಲ್ರೆಡಿ DRDOದೊಂದಿಗೆ ನಾವು ಕೈಜೋಡಿಸಿ ಆಗಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ನಡೆದ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 80ನೇ ಅಧಿವೇಶನದಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ದೊಡ್ಡ ಸ್ಟೋರೀಸ್ ಹೇಳಿದ್ರು, ಕತೆ ಕಟ್ಟಿದ್ರು. ಭಾರತದ ಫೈಟರ್ ಜೆಟ್ಗಳನ್ನು ಧ್ವಂಸ ಮಾಡಿದ್ವಿ ಅಂತ ಕುಟ್ಟಿ ಮಾತನಾಡಿದ್ರು ಮೈಕ್ ಮೂಲಕ ಶಹಬಾಜ್ ಶರೀಫ್. ಅಷ್ಟೇ ಅಲ್ಲ, ಮೊದಲ ದಿನ 5 ಅಂದ್ರು, ಆಮೇಲೆ 6 ಅಂದ್ರು, ಆಮೇಲೆ ವಿಶ್ವಸಂಸ್ಥೆಯಲ್ಲಿ 7 ಅಂದಿದ್ರು. ಹೀಗಾಗಿ ನೀವು 15 ಅನ್ಕೊಂಡೇ ಬನ್ನಿ, ನೀವು ನಮ್ದು 15 ಹೊಡೆದಿದ್ದೀವಿ ಅಂತ ಅನ್ಕೊಂಡು ಓಕೆ 15 ಜೆಟ್ ಭಾರತದ ಹತ್ರ ಕಮ್ಮಿ ಇದೆ, ಸೂಪರ್ ಅಂತ ಅನ್ಕೊಂಡು ನೀವು ಗೆಸ್ ಮಾಡ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ ಅವಾಗ ಅಂತ ಜಾಡಿಸಿ ಫಿಸಿಕಲಿ ಒದ್ದಿಲ್ಲ ಅಷ್ಟೇ, ಶಬ್ದಗಳಲ್ಲಿ ಆ ರೀತಿ ಮಾಡಿದ್ದಾರೆ ನಮ್ಮ ಏರ್ ಫೋರ್ಸ್ ಮುಖ್ಯಸ್ಥರು ಪಾಕಿಸ್ತಾನಕ್ಕೆ. ಸ್ನೇಹಿತರೆ, ಸುತ್ತು ಜಗತ್ತಲ್ಲಿ ಮುಂದುವರಿಕ್ಕಿಂತ ಮುಂಚೆ ಒಂದು ಸಣ್ಣ ಮನವಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರುವಂಥ ವೀಕ್ಷಕರಿಗೆ ಈ ಮನವಿ, ಇಲ್ಲೇ ಸಬ್ಸ್ಕ್ರೈಬ್ ಬಟನ್ ಇದೆ, ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ. ನೀವು ಆ ರೀತಿ ಸಬ್ಸ್ಕ್ರೈಬ್ ಮಾಡಿದಾಗ, ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ನೀವು ನಮಗೆ ದೊಡ್ಡ ಬಲ ಕೊಟ್ಟಂತಾಗುತ್ತೆ, ಸಪೋರ್ಟ್ ಮಾಡ್ದಂಗಾಗುತ್ತೆ. ಅದೇ ನೀವು ನಮಗೆ ಕೊಡುವಂತಹ ಶಕ್ತಿ. ಸುತ್ತು ಜಗತ್ತು ಕಂಟಿನ್ಯೂ ಮಾಡೋಣ. ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸಿ ಅಂತ ಗೂಂಡಾ ರೀತಿ ಧಮಕಿ ಹಾಕಿರೋ ಟ್ರಂಪ್ಗೆ ಕಡೆಗೂ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಭಾರತಕ್ಕೆ ಸಮಸ್ಯೆ ಕೊಟ್ಟರೆ ನಿಮ್ಮ ಎಕಾನಮಿ ಹಳ್ಳ ಹಿಡಿಯುತ್ತೆ ಅಂತ ಎಚ್ಚರಿಸಿದ್ದಾರೆ. ಇಂಟರ್ನ್ಯಾಷನಲ್ ವರ್ಲ್ಡ್ ಐ ಡಿಸ್ಕಷನ್ ಫೋರಂನಲ್ಲಿ ಮಾತನಾಡಿದ ಪುಟಿನ್, ರಷ್ಯಾದ ಟ್ರೇಡಿಂಗ್ ಪಾರ್ಟ್ನರ್ಸ್ ಮೇಲೆ ಹೆಚ್ಚು ಟ್ಯಾರಿಫ್ ಹಾಕಿದ್ರೆ ಜಾಗತಿಕ ಇಂಧನ ದರ ಗಗನಕ್ಕೇರುತ್ತೆ. ಈ ಮೂಲಕ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನು ಹೈಕ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಇದರಿಂದ ಅಮೆರಿಕದ ಆರ್ಥಿಕತೆ ಸ್ಲೋ ಡೌನ್ ಆಗುತ್ತೆ. ಭಾರತದೊಂದಿಗೆ ನಮಗೆ ಯಾವತ್ತೂ ತೊಂದರೆ ಅಥವಾ ಉದ್ವಿಗ್ನತೆ ಆಗಿಲ್ಲ. ಭಾರತ ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದನ್ನು ನಿಲ್ಲಿಸಿದ್ರೆ ಅದಕ್ಕೆ ಸುಮಾರು $9 ಬಿಲಿಯನ್ ಲಾಸ್ ಆಗುತ್ತೆ. ಆದರೆ ಭಾರತದಂತಹ ರಾಷ್ಟ್ರ ಯಾವತ್ತಿಗೂ ತನಗೆ ಅಪಮಾನ ಆಗೋಕೆ ಬಿಡಲ್ಲ. ನನ್ನ ಫ್ರೆಂಡ್ ಮೋದಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಭಾರತಕ್ಕೆ ಅಪಮಾನ ಆಗುವಂಥ ಹೆಜ್ಜೆಯನ್ನು ಅವರು ಯಾವತ್ತಿಗೂ ತಗೊಳ್ಳಲ್ಲ. ಈ ರೀತಿ ಭಾರತಕ್ಕೆ ಪ್ರೆಷರ್ ಹಾಕೋದ್ರಲ್ಲಿ ಪಾಯಿಂಟೇ ಇಲ್ಲ. ರಷ್ಯಾದಿಂದ ತೈಲ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಅಮೆರಿಕದ ಟ್ಯಾರಿಫ್ನಿಂದ ಭಾರತಕ್ಕಾಗೋ ಲಾಸ್ ಬ್ಯಾಲೆನ್ಸ್ ಆಗ್ತಾ ಇದೆ.
ಪ್ಲಸ್ ಸಾರ್ವಭೌಮ ರಾಷ್ಟ್ರವಾಗಿ ಭಾರತಕ್ಕೆ ಮತ್ತಷ್ಟು ಗೌರವನೂ ಹೆಚ್ಚಾಗುತ್ತೆ. ಭಾರತದಿಂದ ಹೆಚ್ಚಿನ ಕೃಷಿ ಫಾರ್ಮಾ ಉತ್ಪನ್ನಗಳನ್ನು ಖರೀದಿ ಮಾಡಿ ನಮ್ಮ ಕಡೆಯಿಂದಲೂ ನಾವು ಹೆಲ್ಪ್ ಮಾಡ್ತೀವಿ ಅಂತ ಪುಟಿನ್ ಭರವಸೆ ಕೊಟ್ಬಿಟ್ಟಿದ್ದಾರೆ. ಈ ಮೂಲಕ ಭಾರತ ಹಾಗೂ ಅಮೆರಿಕ ನಡುವೆ ವ್ಯಾಪಾರಿ ಮಾತುಕತೆ ನಡೀತಾ ಇರೋ ಟೈಮ್ನಲ್ಲಿ ನಮ್ಮನ್ನ ಬಿಟ್ರೆ ಹೀಗಾಗತ್ತೆ ನೋಡಿ ಅಂತ ಹೇಳಿ ಪುಟಿನ್ ಸೈಲೆಂಟ್ ಆಗಿ ಅಮೆರಿಕಕ್ಕೆ ಬೆದರಿಕೆ ಹಾಕಿದ್ದಾರೆ. ಹಾಗೂ ಭಾರತಕ್ಕೂ ಕೂಡ ನಾವು ಯಾವತ್ತೂ ಸ್ಟ್ರಾಂಗ್ ಆಗಿ ನಿಲ್ತೀವಿ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇನ್ನು ಭಾರತವನ್ನ ಟಾರ್ಗೆಟ್ ಮಾಡ್ತಿರೋ ಅಮೆರಿಕದ ಡಬಲ್ ಗೇಮ್ ಅನ್ನ ಕೂಡ ಪುಟಿನ್ ಬಯಲು ಮಾಡಿದ್ದಾರೆ. ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯೂಸ್ ಮಾಡೋ ರಾಷ್ಟ್ರ ಅಂದ್ರೆ ಅಮೆರಿಕ. ಇದನ್ನ ನಡೆಸೋಕೆ ಅಮೆರಿಕಗೆ ದೊಡ್ಡ ಪ್ರಮಾಣದಲ್ಲಿ ಇಂಧನ ಬೇಕು. ಇದಕ್ಕೆ ನಾವೇನು ಅತಿ ದೊಡ್ಡ ಸಪ್ಲೈಯರ್ ಅಲ್ಲ, ಆದ್ರೆ ಅಮೆರಿಕದ 2ನೇ ಅತಿ ದೊಡ್ಡ ಯುರೇನಿಯಂ ಸಪ್ಲೈಯರ್ ಯಾರು ಗೊತ್ತಾ? ಅದು ನಾವೇ, ರಷ್ಯಾ ಅಂತ ಹೇಳಿದ್ದಾರೆ ಪುಟಿನ್. ಟ್ರಂಪ್ರ ಆಲ್ರೆಡಿ ಬಯಲಾಗಿರೋ ಬಣ್ಣವನ್ನ ಮತ್ತೊಮ್ಮೆ ಬಯಲು ಮಾಡಿದ್ದಾರೆ, ನೀರು ಹಾಕಿಬಿಟ್ಟಿದ್ದಾರೆ ತಗೊಂಡಾಗ ಹಿಂಗೆ ಕೋಲ್ಡ್ ವಾಟರ್. ಜೊತೆಗೆ ಡಿಸೆಂಬರ್ನ ಆರಂಭದಲ್ಲಿ ಭಾರತಕ್ಕೆ ಹೋಗ್ತಾ ಇದ್ದೀನಿ, ನಾನು ಮೋದಿ ಅವ್ರನ್ನ ಮೀಟ್ ಮಾಡ್ತೀನಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಇನ್ನು ಇದೇ ಇವೆಂಟ್ನಲ್ಲಿ ಅಮೆರಿಕ ಏನಾದರೂ ಯುಕ್ರೇನ್ಗೆ ತನ್ನ ಲಾಂಗ್ ರೇಂಜ್ ಟೊಮಹ್ಯಾಕ್ ಮಿಸೈಲ್ಗಳನ್ನು ಕೊಡೋ ನಿರ್ಧಾರ ಮಾಡಿದ್ರೆ ಪರಿಣಾಮ ಚೆನ್ನಾಗಿರಲ್ಲ, ನಮ್ಮ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಅಪಾಯಕಾರಿ ಹಂತಕ್ಕೆ ಹೋಗುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ಈ ಮಿಸೈಲ್ನಿಂದ ಅಫ್ಕೋರ್ಸ್ ನಮಗೆ ಹಾನಿಯಾಗುತ್ತೆ, ಆದರೆ ಇದರಿಂದ ಯುದ್ಧದಲ್ಲಿ ಯಾವುದೇ ಬದಲಾವಣೆ ತರೋಕೆ ಆಗಲ್ಲ. ನಮ್ಮ ಸೇನೆ ನಿಧಾನವಾಗಿ ಆದರೂ ಖಂಡಿತವಾಗ್ಲೂ ಅಡ್ವಾನ್ಸ್ ಆಗೇ ಆಗತ್ತೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಪುಟಿನ್ ಯುರೋಪ್ ರಾಷ್ಟ್ರಗಳಿಗೂ ಧಮಕಿ ಹಾಕಿದ್ದಾರೆ. ಯುರೋಪ್ ಮಿಲಿಟರಿ ಸಜ್ಜುಗೊಳಿಸುತ್ತಿರುವುದನ್ನು ನಾವು ಬಹಳ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದೇವೆ. ಯುರೋಪ್ ಇದನ್ನ ಹೀಗೆ ಮುಂದುವರಿಸಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡಬೇಕಾಗತ್ತೆ. ಇದಕ್ಕೆ ರಷ್ಯಾಗೇನು ಹೆಚ್ಚು ಟೈಮ್ ಬೇಕಿಲ್ಲ. ಈಗ ರಷ್ಯಾ ನ್ಯಾಟೋ ರಾಷ್ಟ್ರಗಳ ಮೇಲೆ ದಾಳಿ ಮಾಡಬಹುದು ಅಂತ ಸುಮ್ಮನೆ ಯುರೋಪಿಯನ್ ನಾಯಕರು ಭಯ ಹುಟ್ಟಿಸ್ತಿದ್ದಾರೆ. ಇವೆಲ್ಲ ನಿಜ ಅಲ್ಲ. ಯುರೋಪಿಯನ್ ನಾಯಕರು ಆತಂಕಕ್ಕೆ ಒಳಗಾಗಬಾರದು, ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಇಷ್ಟು ಹೇಳಿದ ಮೇಲೂ ನಿಮಗೆ ನಮ್ಮೊಂದಿಗೆ ಸೇನಾ ಸಂಘರ್ಷ ಮಾಡೋ ಬಯಕೆ ಇದ್ರೆ ನಿಸ್ಸಂಕೋಚವಾಗಿ ಯುದ್ಧ ಮಾಡಿ, ಫೀಲ್ ಫ್ರೀ, ಟ್ರೈ ಅಂತ ಸವಾಲು ಹಾಕಿದ್ದಾರೆ ಫುಲ್ ಸ್ವ್ಯಾಗ್ನಲ್ಲಿ. ಇತ್ತೀಚೆಗಷ್ಟೇ ಎಸ್ಟೋನಿಯಾ, ರೊಮೇನಿಯಾ ಮತ್ತು ಪೋಲೆಂಡ್ನಲ್ಲಿ ರಷ್ಯಾದ ಡ್ರೋನ್ ಮತ್ತು ಫೈಟರ್ ಜೆಟ್ಸ್ ವಾಯು ಪ್ರದೇಶವನ್ನು ಉಲ್ಲಂಘನೆ ಮಾಡಿದ್ವು. ಅಥವಾ ಡೆನ್ಮಾರ್ಕ್ನಲ್ಲೂ ಕೂಡ ಪದೇ ಪದೇ ಡ್ರೋನ್ ಹಾರಾಟ ಕಂಡು ಬರ್ತಾ ಇತ್ತು. ಹೀಗಾಗಿ ರಷ್ಯಾ ಪ್ರಚೋದನೆ ಕೊಡ್ತಾ ಇದೆ, ನಮ್ಮ ಮೇಲೂ ದಾಳಿ ಮಾಡಬಹುದು ಅಂತ ನ್ಯಾಟೋ ಕೂಡ ಯುರೋಪ್ನವರು ಆತಂಕ ಹೊರ ಹಾಕಿದ್ರು. ಸೇನೆಯನ್ನು ಕೂಡ ಸಜ್ಜುಗೊಳಿಸ್ತಾ ಇದ್ರು. ಅದರ ಬೆನ್ನಲ್ಲೇ ಪುಟಿನ್ ಈ ವಾರ್ನಿಂಗ್ ಕೊಟ್ಟಿದ್ದಾರೆ. ನಡುವೆ ಫ್ರಾನ್ಸ್ನಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ. ಫ್ರಾನ್ಸ್ನ ಸೇನಾ ಮುಖ್ಯಸ್ಥ ಜನರಲ್ ಪಿಯರ್ ಶಿಲ್ ತಮ್ಮ ಕಮಾಂಡರ್ಸ್ ಮತ್ತು ಸೈನಿಕರಿಗೆ ದೊಡ್ಡ ಆದೇಶ ಕೊಟ್ಟಿದ್ದಾರೆ. ಯಾವುದೇ ಗಳಿಗೆಯಲ್ಲಾದರೂ ಯುದ್ಧ ಮಾಡೋಕೆ ತಯಾರಾಗಿರಿ, ಅಗತ್ಯ ಬಿದ್ದರೆ ಇವತ್ತು ರಾತ್ರಿನೇ ಯುದ್ಧ ಮಾಡೋಕೆ ರೆಡಿ ಇರಬೇಕು ಅನ್ನೋ ಆದೇಶ ಕೊಟ್ಟಿದ್ದಾರೆ. ಏನೋ ಕಡೆ ಡೆನ್ಮಾರ್ಕ್ ಬಳಿಕ ಜರ್ಮನಿಯಲ್ಲೂ ಹಲವು ಡ್ರೋನ್ ಹಾರಾಟ ಕಾಣಿಸಿಕೊಂಡಿದೆ. ಪರಿಣಾಮ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ ತಾತ್ಕಾಲಿಕವಾಗಿ ಬಂದ್ ಮಾಡೋ ಹಾಗಾಗಿತ್ತು. ಇದರಿಂದ 3,000 ಪ್ರಯಾಣಿಕರಿಗೆ ಸಮಸ್ಯೆಯಾಗಿದೆ. ಕಳೆದ ವಾರ ಡೆನ್ಮಾರ್ಕ್ನಲ್ಲೂ ಇದೇ ರೀತಿ ಡ್ರೋನ್ ಹಾರಾಟ ಕಂಡುಬಂದು ಏರ್ಪೋರ್ಟ್ಗಳನ್ನು ಮುಚ್ಚಲಾಗಿತ್ತು. ಈಗ ಜರ್ಮನಿಯಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಕಂಡು ಬಂದಿದೆ. ಯುರೋಪ್ನಲ್ಲಿ ಆತಂಕ ಹೆಚ್ಚಾಗಿದೆ. ಏನೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಾಗತಿಕ ನಾಯಕರಿಗೆ ಒಂದು ರೀತಿ ತಮಾಷೆ ವಸ್ತು ಆಗಿ ಹೋಗಿದ್ದಾರೆ. ಜಗತ್ತಿನ 7 ಯುದ್ಧಗಳನ್ನ ನಿಲ್ಲಿಸಿದೀವಿ ಅಂತ ಹೇಳ್ತಾ ಇದ್ದ ಟ್ರಂಪ್ ಮೊನ್ನೆ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಅನ್ನೋ ಬದಲು ಅಲ್ಬೇನಿಯಾ ಮತ್ತು ಅಜರ್ಬೈಜಾನ್ ಅಂತ ಹೇಳಿದ್ರು. ಈ ಕುರಿತು ಯುರೋಪಿಯನ್ ಪೊಲಿಟಿಕಲ್ ಕಮ್ಯುನಿಟಿ ಮೀಟಿಂಗ್ ವೇಳೆ ಅಲ್ಬೇನಿಯಾ ಪ್ರಧಾನಿ ಎಡಿ ರಾಮ ತಮಾಷೆ ಮಾಡಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಜೊತೆ ಮಾತನಾಡ್ತಾ, ನೋಡಿ ಮ್ಯಾಕ್ರಾನ್, ನೀವು ನಮ್ಮ ಹತ್ರ ಕ್ಷಮೆ ಕೇಳಬೇಕು ನೋಡಿ, ಯಾಕಂದ್ರೆ ಟ್ರಂಪ್ ಅವರು ಅಲ್ಬೇನಿಯಾ ಮತ್ತು ಅಜರ್ಬೈಜಾನ್ ನಡುವೆ ಶಾಂತಿ ಒಪ್ಪಂದ ಮಾಡಿಸಿದ್ದಕ್ಕೆ ನೀವು ನಮಗೆ ಶುಭಾಶಯ ತಿಳಿಸಲೇ ಇಲ್ಲ ಅಂತ ಹೇಳಿದ್ದಾರೆ. ಆಗ ಅಲ್ಲೇ ಅಜರ್ಬೈಜಾನ್ನ ಅಧ್ಯಕ್ಷ ಇಲ್ಹಾಮ್ ಎಲಿಯವ್ ಬಿದ್ದು ನಗಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಮ್ಯಾಕ್ರಾನ್ ಸರ್ಕಾಸ್ಟಿಕ್ ಆಗಿ, ಅಯ್ಯೋ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಸೇರಿ ಟ್ರಂಪ್ರನ್ನ ಫುಲ್ ಟ್ರೋಲ್ ಮಾಡ್ಕೊಂಡಿದ್ದಾರೆ, ಕಾಲೆಳೆದು ಬಿಟ್ಟಿದ್ದಾರೆ. ಮ್ಯಾಕ್ರಾನ್ಗೂ ಟ್ರಂಪ್ರನ್ನ ಡೌನ್ಗ್ರೇಡ್ ಮಾಡೋ ಸೇಡು ಈ ಚಾನ್ಸ್ ಎಲ್ಲಿ ಮಿಸ್ ಮಾಡ್ಕೊಳ್ತಾರೆ, ಯೂಸ್ ಮಾಡ್ಕೊಂಡಿದ್ದಾರೆ. ಭಾರತ ಮತ್ತು ಚೀನಾ ಸಂಬಂಧದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. 2 ರಾಷ್ಟ್ರಗಳ ನಡುವೆ ಮತ್ತೆ ಡೈರೆಕ್ಟ್ ಫ್ಲೈಟ್ ಸರ್ವಿಸ್ ಅಕ್ಟೋಬರ್ ಕೊನೆಗೆ ಶುರುವಾಗಲಿದೆ ಅಂತ ಖುದ್ದು ನಮ್ಮ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಭಾರತ ಚೀನಾ ಮತ್ತೆ ನೇರ ವಿಮಾನಯಾನ ಕಲ್ಪಿಸುವ ನಿಟ್ಟಿನಲ್ಲಿ ಈ ವರ್ಷದ ಆರಂಭದಿಂದಲೂ 2 ಕಡೆಯವರು ಚರ್ಚೆ ಮಾಡ್ತಾ ಇದ್ವಿ. ಈಗ 2 ರಾಷ್ಟ್ರಗಳ ನಡುವೆ ಡೈರೆಕ್ಟ್ ಫ್ಲೈಟ್ ಸಂಚಾರಕ್ಕೆ ಒಪ್ಪಿಕೊಳ್ಳಲಾಗಿದೆ. ಅದರಂತೆ ಅಕ್ಟೋಬರ್ ಕೊನೆಯಲ್ಲಿ ಈ ನೇರ ವಿಮಾನ ಸಂಚಾರ ಶುರುವಾಗುತ್ತೆ. ಅಕ್ಟೋಬರ್ 26ರಿಂದ ಕೋಲ್ಕತ್ತಾ ಗುವಾಂಗ್ಝೂ ನಡುವೆ ಡೈಲಿ ನಾನ್ ಸ್ಟಾಪ್ ಫ್ಲೈಟ್ ಸಂಚಾರ ಆಗುತ್ತೆ. ಈ ಕ್ರಮದಿಂದಾಗಿ 2 ರಾಷ್ಟ್ರಗಳ ಜನರ ಮಧ್ಯೆ ಪರಸ್ಪರ ಸಂಪರ್ಕ ಮತ್ತಷ್ಟು ಹೆಚ್ಚಾಗುತ್ತೆ. ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೂ ಮತ್ತಷ್ಟು ಸಹಕಾರ ಸಿಗುತ್ತೆ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ.
ಇದರ ಬೆನ್ನಲ್ಲೇ ಇಂಡಿಗೋ ಏರ್ಲೈನ್ಸ್ ಕೂಡ ಮಹತ್ವದ ಮಾಹಿತಿ ಕೊಟ್ಟಿದೆ. ಶೀಘ್ರದಲ್ಲಿ ಸರ್ಕಾರದ ಪರ್ಮಿಷನ್ ಪಡೆದು ದಿಲ್ಲಿ ಗುವಾಂಗ್ಝೂ ನಡುವೆ ನೇರ ವಿಮಾನ ಸಂಚಾರವನ್ನು ಶುರು ಮಾಡ್ತಿವೆ. ಎರಡು ದೇಶಗಳ ನಡುವೆ ಟೂರಿಸಂ ಹಾಗೂ ವ್ಯಾಪಾರ ವೃದ್ಧಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ವಿಮಾನಗಳು ಸಂಚಾರ ನಡೆಸಲಿವೆ. ಕೋಲ್ಕತ್ತಾ ಗುವಾಂಗ್ಝೂ ನಡುವೆ ಡೈರೆಕ್ಟ್ ಫ್ಲೈಟ್ ಟಿಕೆಟ್ ಬುಕಿಂಗ್ ಶುಕ್ರವಾರದಿಂದ ಓಪನ್ ಆಗ್ತಿದೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ದೇಶಗಳ ನಡುವೆ ಮತ್ತೆ ಈಗ ಮೊದಲಿನ ತರ ವಿಮಾನ ಸಂಪರ್ಕ ಶುರುವಾಗ್ತಿರೋದಕ್ಕೆ ಹೆಮ್ಮೆ ಇದೆ ಅಂತ ಇಂಡಿಗೋ ಹೇಳಿದೆ. ಅಂದಹಾಗೆ 2019ರಲ್ಲಿ ಭಾರತ ಚೀನಾ ನಡುವೆ ಇಂಡಿಗೋ, ಚೀನಾ ಸದರ್ನ್, ಏರ್ ಇಂಡಿಯಾ, ಚೈನಾ ಈಸ್ಟರ್ನ್ ಸೇರಿದ ಹಾಗೆ ಒಟ್ಟು 539 ಡೈರೆಕ್ಟ್ ಫ್ಲೈಟ್ಗಳು ಆಪರೇಟ್ ಆಗ್ತಾ ಇದ್ವು. ಬಳಿಕ 2020ರ ಮಾರ್ಚ್ನಲ್ಲಿ ಕೋವಿಡ್ ಹಾವಳಿ ಶುರುವಾಗ್ತಿದ್ದ ಹಾಗೆ ಎಲ್ಲ ಫ್ಲೈಟ್ಗಳ ಸಂಚಾರ ನಿಂತೋಯ್ತು. ಹಾಗೆ 2020ರ ಜೂನ್ನಲ್ಲಿ ಗಲ್ವಾನ್ ಸಂಘರ್ಷ ನಡೆದು ಭಾರತ ಚೀನಾ ಸಂಬಂಧನೂ ಹಳ್ಳ ಹಿಡಿತು. ಆಗ ಎರಡು ರಾಷ್ಟ್ರಗಳ ನಡುವಿನ ಡೈರೆಕ್ಟ್ ಫ್ಲೈಟ್ ವ್ಯವಸ್ಥೆ ಕಂಪ್ಲೀಟ್ ನಿಂತು ಹೋಯಿತು. ಆದ್ರೀಗ 5 ವರ್ಷಗಳ ಬಳಿಕ ಮತ್ತೆ ಸೇವೆ ಶುರುವಾಗ್ತಿದೆ. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ಸೈನಗಾಗ್ ಅಂದ್ರೆ ಯಹೂದಿ ಧಾರ್ಮಿಕ ಕೇಂದ್ರದ ಮೇಲಿನ ದಾಳಿಗೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ತನಿಖೆ ವೇಳೆ ಇದೊಂದು ಯೋಜಿತ ಭಯೋತ್ಪಾದಕ ಘಟನೆ ಅಂತ ಗೊತ್ತಾಗಿದೆ. ಈ ದುಷ್ಕೃತ್ಯ ಮಾಡಿರುವ ವ್ಯಕ್ತಿಯನ್ನ 35 ವರ್ಷದ ಜಿಹಾದಿ ಅಲ್ ಶಮಿ ಅಂತ ಗುರುತಿಸಲಾಗಿದೆ. ಈತ ಸಿರಿಯಾ ಮೂಲದ ಬ್ರಿಟಿಷ್ ಪ್ರಜೆ. ಈತನೇ ಸಿನಗಾಗ್ ಹೊರಗೆ ನಿಂತಿದ್ದ ಜನರ ಮೇಲೆ ಕಾರು ಹಾಯಿಸಿ ಮಾರಕಾಸ್ತ್ರಗಳನ್ನು ಬೀಸಿ ದಾಳಿ ಮಾಡಿದ. ಬಳಿಕ ಈತನನ್ನ ಕೂಡ ಪೊಲೀಸರು ಹೊಡೆದು ಹಾಕಿದ್ರು. ಈ ಕೇಸ್ ಸಂಬಂಧ ಇನ್ನೂ 3 ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಏನೋ ಈ ದಾಳಿಗೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಭಾರತ ಸೇರಿ ಅನೇಕ ರಾಷ್ಟ್ರಗಳು ದಾಳಿಗೆ ಖಂಡನೆ ವ್ಯಕ್ತಪಡಿಸಿವೆ. ಯಹೂದಿಗಳ ಮೇಲಿನ ಈ ಟಾರ್ಗೆಟೆಡ್ ದಾಳಿಯಿಂದ ನಮಗೆ ದುಃಖ ಆಗಿದೆ. ಮೃತರ ಕುಟುಂಬದವರೊಂದಿಗೆ ನಾವಿದ್ದೀವಿ. ಘಟನೆಯಲ್ಲಿ ಗಾಯಗೊಂಡವರು ಬೇಗ ಗುಣಮುಖರಾಗಲಿ ಅಂತ ಇಸ್ರೇಲ್ ಪಿಎಂ ಬೆಂಜಮಿನ್ ನೆತನ್ಯಾಹು ಕೂಡ ಹೇಳಿದ್ದಾರೆ. ಇನ್ನು ಯಹೂದಿಗಳ ಪವಿತ್ರ ದಿನವೇ ಈ ದಾಳಿಯಾಗಿರೋದ್ರಿಂದ ನನಗೆ ದಿಗ್ಭ್ರಮೆಯಾಗಿದೆ. ಲಂಡನ್ನಲ್ಲಿ ಇತ್ತೀಚೆಗೆ ಯಹೂದಿ ವಿರೋಧಿ ಕೃತ್ಯಗಳು ಜಾಸ್ತಿ ಆಗ್ತಿವೆ. ಇದನ್ನ ಮಟ್ಟ ಹಾಕೋಕೆ ಬ್ರಿಟಿಷ್ ಸರ್ಕಾರ ಫೇಲ್ ಆಗಿದೆ. ಹೀಗಾಗಿ ಈ ಕೂಡಲೇ ಈ ಘಟನೆ ಇನ್ಮುಂದೆ ಆಗದಂತೆ ಕಠಿಣ ಕ್ರಮ ತಗೊಳ್ಬೇಕು ಅಂತ ಇಸ್ರೇಲ್ ವಿದೇಶಾಂಗ ಮಂತ್ರಿ ಗಿಡಿಯಾನ್ ಸಾರ್ ಒತ್ತಾಯಿಸಿದ್ದಾರೆ. ಇತ್ತ ಘಟನೆಗೆ ಭಾರತ ಕೂಡ ಖಂಡನೆ ವ್ಯಕ್ತಪಡಿಸಿದೆ. ಮ್ಯಾಂಚೆಸ್ಟರ್ನ ಸಿನಗಾಗ್ ಮೇಲೆ ನಡೆದಿರೋ ಉಗ್ರ ಕೃತ್ಯವನ್ನ ಖಂಡಿಸ್ತೀವಿ. ಅಂತಾರಾಷ್ಟ್ರೀಯ ಅಹಿಂಸಾ ದಿನವೇ ಈ ದಾಳಿಯಾಗಿರುವುದು ವಿಷಾದದ ಸಂಗತಿ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇನ್ನೊಂದು ಕಡೆ ಭಾರತ ಹಾಗೂ ತಾಲಿಬಾನಿಗಳ ಸಂಬಂಧದಲ್ಲಿ ಹಿಂದೆಂದೂ ಕಾಣದ ದೊಡ್ಡ ಬದಲಾವಣೆಯಾಗುವ ಸೂಚನೆ ಸಿಗ್ತಾ ಇದೆ. ಇದೇ ಮೊದಲ ಬಾರಿಗೆ ತಾಲಿಬಾನ್ ವಿದೇಶಾಂಗ ಸಚಿವ ಆಮಿರ್ ಖಾನ್ ಮುಟಾಕಿ ಅಕ್ಟೋಬರ್ 9ಕ್ಕೆ ಭಾರತಕ್ಕೆ ಬರ್ತಾ ಇದ್ದಾರೆ. ಅಕ್ಟೋಬರ್ 16ರವರೆಗೆ ಅಂದ್ರೆ ಒಂದು ವಾರ ಭಾರತದಲ್ಲಿ ತಾಲಿಬಾನ್ ವಿದೇಶಾಂಗ ಮಂತ್ರಿ ಭಾರತದಲ್ಲಿರ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಒಂದು ವಾರ ಸ್ವಾಮಿ, ಸಣ್ಣ ವಿಚಾರ ಅಲ್ಲ ಇದು. ಈಗ ಆಲ್ರೆಡಿ ಆಮಿರ್ ಖಾನ್ ಮುಟಾಕಿ ಭಾರತ ಭೇಟಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂದರೆ ಈ ಹಿಂದೆ UN ಸೆಕ್ಯೂರಿಟಿ ಕೌನ್ಸಿಲ್ 1988 ಅದರ ರೆಸೊಲ್ಯೂಷನ್ ಅನ್ನು 2011 ಅಂಗೀಕಾರ ಮಾಡಿತ್ತು. ಅದರಂತೆ ತಾಲಿಬಾನಿಗಳಿಗೆ ಆಯುಧ ಪೂರೈಕೆ ಹಾಗೂ ಅವರ ಪ್ರವಾಸಕ್ಕೆ ನಿರ್ಬಂಧ ಹಾಕಲಾಗಿತ್ತು. ಆದ್ರೀಗ ಆಮಿರ್ ಖಾನ್ ಮುಟಾಕಿ ಭಾರತ ಪ್ರವಾಸಕ್ಕೆ ವಿಶ್ವಸಂಸ್ಥೆ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅದರಂತೆ ಮುಟಾಕಿ ಅಕ್ಟೋಬರ್ 6ನೇ ತಾರೀಕು ರಷ್ಯಾಗೆ ಭೇಟಿ ನೀಡಿ ಬಳಿಕ ಅಕ್ಟೋಬರ್ 9ಕ್ಕೆ ಭಾರತಕ್ಕೆ ಬರ್ತಾರೆ. ಈ ಮೂಲಕ 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಫಸ್ಟ್ ಟೈಮ್ ತಾಲಿಬಾನಿ ಲೀಡರ್ ಭಾರತಕ್ಕೆ ಬಂದಂತಾಗತ್ತೆ. ಇನ್ನು ಬರ್ತಿರೋ ಸಂದರ್ಭ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ ಕಡೆ ಭಾರತದ ಗಡಿಯಲ್ಲಿದ್ದ ಉಗ್ರ ಕ್ಯಾಂಪ್ಗಳನ್ನೆಲ್ಲ ಪಾಕಿಸ್ತಾನ ಅಫ್ಘಾನ್ ಬಾರ್ಡರ್ಗೆ ಶಿಫ್ಟ್ ಮಾಡ್ತಿದೆ. ಸ್ಟ್ರೈಕ್ ಮಾಡಿದ್ರೆ ಮಾಡಿ ಅಫ್ಘಾನಿಸ್ತಾನದಲ್ಲಿ ಮಾಡಿ ಅಂತ ಹೇಳಕ್ಕೆ. ಅಂತ ಚೀನಾ ಪಾಕ್ ಸಂಬಂಧ ಕೂಡ ಹಳ್ಳ ಹಿಡಿತಾ ಇದೆ. ಮುನೀರ್ ಸೀದಾ ಟ್ರಂಪ್ ಜೊತೆಗೆ ನೈಸ್ ಹೊಡಿತಿರೋದ್ರಿಂದ. ಹಾಗೆ ಪಾಕ್ ತಾಲಿಬಾನ್ ಸಂಬಂಧ ಕೂಡ ಹಳ್ಳ ಹಿಡಿದಿದೆ. ಅಮೆರಿಕ ಅಫ್ಘಾನಿಸ್ತಾನದ ಬಗ್ರಾಮ್ ವಾಯುನೆಲೆಯನ್ನ ಕಂಟ್ರೋಲಿಗೆ ತಗೊಳ್ತೀವಿ ಅಂತ ಹೇಳಿದ್ರು. ಅದಕ್ಕೆ ತಾಲಿಬಾನಿಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ರ್ಯಾಪಿಡ್ ಡೆವಲಪ್ಮೆಂಟ್ಸ್ ನಡುವೆ ತಾಲಿಬಾನಿ ಲೀಡರ್ ಭಾರತಕ್ಕೆ ಬರ್ತಾ ಇರೋದು, ಒಂದು ವಾರ ಇಲ್ಲೇ ಉಳ್ಕೊಳ್ತಾ ಇರೋದು, ಏನೊಂದು ವಾರ ಮಾತಾಡ್ತಾರೆ ಅಂತ ಇಡೀ ಜಗತ್ತು ಹುಬ್ಬೇರಿಸಿ ನೋಡೋ ರೀತಿ ಮಾಡಿದೆ. 2025ರ ICC ಮಹಿಳಾ ಏಕದಿನ ವಿಶ್ವಕಪ್ ನಡೆಯುವ ವೇಳೆ ಪಾಕ್ನ ಮಾಜಿ ಕ್ಯಾಪ್ಟನ್ ಸನಾ ಮೀರ್ ನೀಡಿರೋ ಹೇಳಿಕೆ ಭಾರಿ ವಿವಾದಕ್ಕೆ ಈಡಾಗಿದೆ. ಪಾಕ್ ಹಾಗೂ ಬಾಂಗ್ಲಾ ನಡುವೆ ಮ್ಯಾಚ್ ನಡೀತಾ ಇತ್ತು. ಈ ವೇಳೆ ಪಾಕ್ ಕ್ರಿಕೆಟರ್ ನಟಾಲಿಯಾ ಪರ್ವೇಜ್ ಬ್ಯಾಟಿಂಗ್ ಮಾಡ್ತಿದ್ದಾಗ ಅವ್ರ ಬಗ್ಗೆ ಸನಾ ಇಂಟ್ರೊಡ್ಯೂಸ್ ಮಾಡಿದ್ರು. ಆಗ ನಟಾಲಿಯಾ ಅವರು ಪಾಕ್ ಆಕ್ರಮಿತ ಕಾಶ್ಮೀರದವರು, POK ಅನ್ನೋದು ಬಿಟ್ಟು ಅವರು ಆಜಾದ್ ಕಾಶ್ಮೀರ್ನವರು ಅಂತ ಹೇಳಿದ್ದಾರೆ. ಅದರಲ್ಲೂ ಸನಾ ಆರಂಭದಲ್ಲಿ ನಟಾಲಿಯಾ ಕಾಶ್ಮೀರದವರು, ಆಜಾದ್ ಕಾಶ್ಮೀರದವರು ಅಂತ ಹೇಳಿರೋದು ವಿವಾದಕ್ಕೀಡಾಗಿದೆ. ಅವರ ಕಾಮೆಂಟ್ರಿ ವೈರಲ್ ಆಗ್ತಿದ್ದ ಹಾಗೆ ಸನಾ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ, ಅವ್ರನ್ನ ಕಾಮೆಂಟ್ರಿಯಿಂದ ಬ್ಯಾನ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ICC ಅಧ್ಯಕ್ಷ ಜೈ ಶಾಗೆ ರಿಕ್ವೆಸ್ಟ್ ಮಾಡಲಾಗಿದೆ. ಇಷ್ಟೇ
ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಸನಾ ಎಕ್ಸ್ನಲ್ಲಿ ತಮ್ಮ ಹೇಳಿಕೆಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕ್ರಿಕೆಟ್ನಲ್ಲಿ ಜನ ಬೇಡದೇ ಇರೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ, ಹೀಗಾಗಿ ಇದಕ್ಕೆ ಸಾರ್ವಜನಿಕ ಮಟ್ಟದಲ್ಲಿ ವಿವರಣೆ ಕೊಡ್ತಿರೋದಕ್ಕೆ ನನಗೆ ನೋವಾಯಿತು. ಕೇವಲ ಆಟಗಾರರ ಹಿನ್ನೆಲೆ ಹೇಳೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ESPN ಕ್ರಿಕೆಟ್ ಇನ್ಫೋ ವೆಬ್ಸೈಟ್ನಲ್ಲಿ ನತಾಲಿಯಾ ಅವರು ಹುಟ್ಟಿರೋ ಜಾಗದ ಬಗ್ಗೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾನು ನತಾಲಿಯಾ ಯಾವ ಪ್ರದೇಶದಿಂದ ಬಂದವರು ಅನ್ನೋದನ್ನು ಅಷ್ಟೇ ಹೇಳಿದ್ದೇನೆ. ದಯವಿಟ್ಟು ಇದರಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ದಾರೆ. ನಾವು ಕೂಡ ಹೇಳ್ತಾ ಇದ್ದೀವಿ, ಸನಾ ಅವರೇ, ಅವ್ರು ಯಾವ ಜಾಗದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ನೀವು POKನಿಂದ ಅಂತ ಬೇಕಾದರೆ ಹೇಳಿ. ಓಕೆ, ಅಷ್ಟಾದರೂ ಕಾಶ್ಮೀರ ಅಂತ ಹೇಳಿದ್ರೆ ಸಾಕು. ಬೇಕಾದರೆ POK ಅಂತೂ ಕೂಡ ಹೇಳಿ. ಆಜಾದ್ ಕಾಶ್ಮೀರ ಅಂತ ನೀವು ಹೇಳಿದ್ರೆ ಡೆಫಿನೆಟ್ಲಿ 140 ಕೋಟಿ ಭಾರತೀಯರಿಂದ ಭಯಂಕರ ಪ್ರತಿರೋಧ ಇದ್ದೇ ಇರುತ್ತೆ. ಏನೋ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ POK ಜನ ನಡೆಸ್ತಾ ಇರೋ ಬೃಹತ್ ಪ್ರತಿಭಟನೆ ಈಗ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ಗೂ ತಲುಪಿದೆ. POKನಲ್ಲಿ ಸದ್ಯ ಇಂಟರ್ನೆಟ್ ಬಂದ್ ಮಾಡಿರುವುದಕ್ಕೆ ವಿರೋಧಿಸಿ ಪ್ರತಿಭಟನಾಕಾರರು ಹಾಗೂ ಪತ್ರಕರ್ತರು ಸೇರಿ ಇಸ್ಲಾಮಾಬಾದ್ನ ನ್ಯಾಷನಲ್ ಪ್ರೆಸ್ ಕ್ಲಬ್ನಲ್ಲಿ ಪ್ರತಿಭಟಿಸಿದರು. ಈ ವೇಳೆ ಪಾಕ್ ಪೊಲೀಸರು ಆ ಪ್ರೆಸ್ ಕ್ಲಬ್ಗೆ ನುಗ್ಗಿ ಪ್ರತಿಭಟನಾಕಾರರು ಹಾಗೂ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ರೌಡಿಗಳಂತೆ ವರ್ತಿಸಿದ್ದಾರೆ. ಪೊಲೀಸರು ಜರ್ನಲಿಸ್ಟ್ಗಳಿಗೆ ಲಾಠಿಯಿಂದ ಹೊಡೆತಿರೋದು, ಮೀಡಿಯಾ ಎಕ್ವಿಪ್ಮೆಂಟ್ಗಳನ್ನು ಡಿಸ್ಟ್ರಾಯ್ ಮಾಡ್ತಿರೋದು ವೈರಲ್ ಆಗಿದೆ. ಈ ಘಟನೆಗೆ ಪಾಕ್ ಮಾನವ ಹಕ್ಕುಗಳ ಆಯೋಗ ಖಂಡನೆ ವ್ಯಕ್ತಪಡಿಸಿದೆ. ಈ ಬಗ್ಗೆ ಪಾಕ್ ಸರ್ಕಾರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ಆಗ್ರಹಿಸಿದೆ. ಪೊಲೀಸರ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದ್ದ ಹಾಗೆ ಪಾಕ್ನ ಇಂಟೀರಿಯರ್ ಮಿನಿಸ್ಟರ್ ಮೊಹಸಿನ್ ನಖ್ವಿ, ಅದೇ ACC ಪ್ರೆಸಿಡೆಂಟ್, PCBಯ ಅಧ್ಯಕ್ಷ ಕೂಡ ಆಗಿರೋ ಏಷ್ಯಾ ಕಪ್ ಟ್ರೋಫಿ ಕಳ್ಳ ಮೊಹಸಿನ್ ನಖ್ವಿ ಈ ಬಗ್ಗೆ ತನಿಖೆ ನಡೆಸಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಫ್ರಾನ್ಸ್ನಾದ್ಯಂತ ದೊಡ್ಡ ಪ್ರತಿಭಟನೆ ಭುಗಿಲೆದಿದೆ. 200ಕ್ಕೂ ಅಧಿಕ ನಗರಗಳಲ್ಲಿ ಜನ ಬೀದಿಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಅಲ್ಲಿನ ಸರ್ಕಾರ ಸಾರ್ವಜನಿಕ ಸೇವೆ ಮತ್ತು ಕಲ್ಯಾಣಕ್ಕೆ ವೆಚ್ಚ ಕಮ್ಮಿ ಮಾಡ್ತಿರೋದನ್ನ ಖಂಡಿಸಿ ಶ್ರೀಮಂತರ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕಿ ಅಂತ ಡಿಮಾಂಡ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಾವಿರಾರು ಕಾರ್ಮಿಕರು, ಕೆಲಸದಿಂದ ನಿವೃತ್ತಿ ಹೊಂದವರು ಮತ್ತು ವಿದ್ಯಾರ್ಥಿಗಳು ಜಾಥಾ ಮಾಡಿದ್ದಾರೆ. ಫ್ರಾನ್ಸ್ನ ಪ್ರಮುಖ ಒಕ್ಕೂಟಗಳು ಸೇರಿ ಈ ಪ್ರತಿಭಟನೆಯನ್ನು ಆಯೋಜಿಸಿವೆ. ಈ ಬೃಹತ್ ಪ್ರತಿಭಟನೆಯಿಂದಾಗಿ ಐಕಾನಿಕ್ ಪ್ರವಾಸಿ ತಾಣ ಪ್ಯಾರಿಸ್ನಲ್ಲಿ ಐಫೆಲ್ ಟವರ್ ಅನ್ನು ಕೂಡ ಕ್ಲೋಸ್ ಮಾಡಲಾಗಿತ್ತು. ಇನ್ನು ಆಫ್ರಿಕಾ ರಾಷ್ಟ್ರ ಮೊರಾಕೋನಲ್ಲೂ ಕೂಡ ಜೆನ್ಜಿ ಪ್ರತಿಭಟನೆ ಜೋರಾಗಿದೆ. ಭ್ರಷ್ಟಾಚಾರದ ವಿರುದ್ಧ ನಡೆಸ್ತಾ ಇರೋ ಪ್ರತಿಭಟನೆ ಹಿಂಸಾತ್ಮಕ ರೂಪಕ್ಕೆ ತಿರುಗಿದೆ. ಈ ಪ್ರತಿಭಟನೆ 6ನೇ ದಿನಕ್ಕೆ ಕಾಲಿಡುತ್ತಿದ್ದ ಹಾಗೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಭಾರೀ ಗಲಾಟೆಯಾಗಿದೆ. ಪರಿಣಾಮ 3 ಮೃತಪಟ್ಟಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಅಲ್ಲಿನ ಅತಿದೊಡ್ಡ ನಗರ ಕಾಸಾಬ್ಲಾಂಕಾ ಸೇರಿ 12 ಸಿಟಿಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಇನ್ನು ಪ್ರತಿಭಟನಾಕಾರರು ಬ್ಯಾಂಕ್ಗಳನ್ನು ಲೂಟಿ ಮಾಡ್ತಿದ್ದಾರೆ, ಸಿಕ್ಕ ಕಾರ್ಗಳಿಗೆ ಬೆಂಕಿ ಇಡ್ತಿದ್ದಾರೆ. ಮೊರಾಕೋ ಸರ್ಕಾರ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಬಿಟ್ಟು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಹೆಚ್ಚಿನ ಹಣ ಸುರಿತಾ ಇದೆ. 2030ರ ಫಿಫಾ ವಿಶ್ವಕಪ್ ಆಯೋಜನೆಗೆ ಮೊರಾಕೋ ತಯಾರಿ ನಡೆಸ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಲಾಗ್ತಿದೆ. ಹಾಗೆ ಅಲ್ಲಿನ PM ಅಜೀಜ್ ಅಖನೌಜ್ ರಾಜೀನಾಮೆ ಕೊಡಬೇಕು ಅಂತಲೂ ಒತ್ತಾಯ ಮಾಡಿದ್ದಾರೆ. ಏನೋ ಗಾಜಾದಲ್ಲಿ ಮಾನವೀಯ ನೆರವು ಕೊಡೋಕೆ ಬರ್ತಾ ಇದ್ದ 40ಕ್ಕೂ ಅಧಿಕ ಹಡಗುಗಳನ್ನು ಇಸ್ರೇಲ್ ಇಂಟರ್ಸೆಪ್ಟ್ ಮಾಡಿತ್ತು. ಅದಕ್ಕೀಗ ಜಾಗತಿಕವಾಗಿ ಭಾರೀ ಖಂಡನೆ ವ್ಯಕ್ತವಾಗ್ತಿದೆ. ಯುರೋಪ್ನಿಂದ ಆಸ್ಟ್ರೇಲಿಯಾ ಮತ್ತು ಸೌತ್ ಅಮೆರಿಕ ಭಾಗದಲ್ಲಿ ಅನೇಕ ಜನರು ಬೀದಿಗಿಳಿದು ಇಸ್ರೇಲ್ ವಿರುದ್ಧ ಸ್ಯಾಂಕ್ಷನ್ಸ್ ಹೇರಿ ಅಂತ ಪ್ರತಿಭಟಿಸಿದ್ದಾರೆ. ಐರ್ಲೆಂಡ್ನ ಡಬ್ಲಿನ್ ಪಾರ್ಲಿಮೆಂಟ್ ಮುಂದೆ 100 ಜನ ಪ್ಯಾಲೆಸ್ತೇನ್ ಪರ ಘೋಷಣೆ ಕೂಗಿದ್ದಾರೆ. ಅತ್ತ ಫ್ರಾನ್ಸ್ನ ಪ್ಯಾರಿಸ್ನಲ್ಲೂ ಸಾವಿರಾರು ಜನ ಪ್ಯಾಲೆಸ್ತೇನ್ ಪರ ಪ್ರೊಟೆಸ್ಟ್ ಮಾಡಿದ್ದಾರೆ. ಇನ್ನು ಇಟಲಿಯಲ್ಲೂ ಕೂಡ ಪ್ಯಾಲೆಸ್ತೇನ್ ಜನರನ್ನ ರಕ್ಷಿಸಿ ಅಂತ ಹಲವರು ಅಲ್ಲಿನ PM ಜಾರ್ಜಿಯಾ ಮೆಲೋನಿಗೆ ಮನವಿ ಮಾಡಿದ್ದಾರೆ. ಏನೋ ಜಗತ್ತಿನ ಶ್ರೀಮಂತ ವ್ಯಕ್ತಿ ಇಲಾನ್ ಮಸ್ಕ್ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಕುರಿತು ತಮ್ಮ ಎಕ್ಸ್ನಲ್ಲಿ ಹಾಕಿರೋ ಪೋಸ್ಟ್ ಭಾರಿ ವಿವಾದಕ್ಕೀಡಾಗಿದೆ. ಭಾರತೀಯರು ಇಂಗ್ಲೆಂಡ್ಗೆ ಕಾಲಿಟ್ಟು ಇಂಗ್ಲಿಷರಾದರೆ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟು ಭಾರತೀಯರಾದರು. ಹೀಗಾಗಿ ಬ್ರಿಟಿಷರು ಎಂದಿಗೂ ಭಾರತವನ್ನು ಆಳಲಿಲ್ಲ, ವಸಾಹತುವನ್ನಾಗಿ ಮಾಡ್ಕೊಂಡಿರಲಿಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ಅವ್ರಿಗೇನೋ ಕನ್ಸಲ್ ಬಿತ್ತೇನೋ ಇದು ಈ ಒಂದು ಜ್ಞಾನ, ಅದನ್ನು ಶೇರ್ ಮಾಡಿಬಿಟ್ಟಿದ್ದಾರೆ. ಅವ್ರು ಹೇಳೋದೆಲ್ಲ ನಿಜ ಅನ್ನೋ ಥರದಲ್ಲಿ. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವ್ರು ಹೆಂಗೆ ಬಿಹೇವ್ ಮಾಡಬೇಕನ್ನೋ ಕಾಮನ್ ಸೆನ್ಸು ಈ ಮಸ್ಕಿಗಿಲ್ವ? ಹಾಗಾದರೆ ಇದನ್ನು ಸುಮಾರು 5 ಮಿಲಿಯನ್ ಜನ ನೋಡಿದರು. ಹಲವು ಭಾರತೀಯರು, ಸ್ವಾಮಿ ಮಸ್ಕೋ, ಭಾರತೀಯರು ಇಂಗ್ಲೆಂಡ್ ಸಂಪತ್ತನ್ನು ಕೊಳ್ಳೆ ಹೊಡೆದಿಲ್ಲ, ಬ್ರಿಟಿಷ್ ಜನರಿಗೆ ಚಿತ್ರಹಿಂಸೆ ಕೊಟ್ಟಿಲ್ಲ, ಆದರೆ ಬ್ರಿಟಿಷರು ಭಾರತದಲ್ಲಿ ಹೇಗೆಲ್ಲ ಆಳ್ವಿಕೆ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ನಿಮಗೆ ಅಂತ ಹೇಳಿ ಭಾರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಏನೋ ಮಂಗಳವಾರ ಫಿಲಿಪೈನ್ಸ್ನಲ್ಲಿ ಸಂಭವಿಸಿದ್ದ 6.9 ತೀವ್ರತೆಯ ಭೂಕಂಪಕ್ಕೆ ಇದೀಗ ಮೃತಪಟ್ಟವರ ಸಂಖ್ಯೆ 72ಕ್ಕೆ ಏರಿಕೆಯಾಗಿದೆ. ಈ ದುರಂತದಲ್ಲಿ ಸಾಕಷ್ಟು ಜನರಿಗೆ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲವಾರು ಜನ ಮನೆಗಳನ್ನು ಕಳ್ಕೊಂಡು ಪರದಾಡ್ತಿದ್ದಾರೆ. ಇನ್ನು ಭಾರತ ವೆಸ್ಟ್ ಇಂಡೀಸ್ ನಡುವೆ ಅಹಮದಾಬಾದ್ನಲ್ಲಿ ನಡೀತಾ ಇರೋ ಮೊದಲ ಟೆಸ್ಟ್ನಲ್ಲಿ ಭಾರತ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾ ಇದೆ. 2ನೇ ದಿನ ಕನ್ನಡಿಗ KL ರಾಹುಲ್ ಅದ್ಭುತ ಆಟ ಆಡಿ ಸೆಂಚುರಿ ಸಿಡಿಸಿದ್ರು. ಆದರೆ 100 ಆದ ತಕ್ಷಣ ಔಟ್ ಆಗಿಬಿಟ್ರು. ಅತ್ತ ನಾಯಕ ಶುಭ್ಮನ್ ಗಿಲ್ ಕೂಡ 50 ಹೊಡೆದ ತಕ್ಷಣ ಔಟ್ ಆಗಿಬಿಟ್ರು.
ಏನೋ ಈ ವಿಡಿಯೋ ರೆಕಾರ್ಡ್ ಆಗೋ ಹೊತ್ತಿಗೆ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.